ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ಸರ್ ಈಗ ಫ್ರೀ ಆಗಿದ್ದೀರಾ? ಒಂದು 2 ನಿಮಿಷ. ಹಾಂ ಹೇಳಿ ಸರ್. ಸರ್, ಈಗ ಒಂದು ಮಾರುತಿ ಸುಜುಕಿ ಗಾಡಿ ಸೇಲ್ಗಿದೆ, ಈಕೋ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ದೀರಾ ವಿಡಿಯೋ ಮಾಡಾಕಿ ಅಂತ. ಈಗ ಗಾಡಿ ಡೀಟೇಲ್ಸ್ ಕೊಡ್ತೀರಾ ಸರ್? ಈಗ ಹಂಗೆ ಕೊಡ್ತೀನಿ ಸರ್. ತಗೋ ಇದ್ರಿ. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ ಅದು 2018 ಮಾಡಲ್ ನೋಡಿ ಸರ್. 2018. ಗಾಡಿ ಎಷ್ಟು ಓಡಿದೆ ಸರ್? 76,000 ಆಗಿದೆ ಸರ್ ರನ್ನಿಂಗು. 76,000. ಹೌದು ಸರ್. ಸರ್, ಓನರ್ ಎಷ್ಟಾಗಿದೆ? ಓನರು ಥರ್ಡ್ ಓನರ್ ಸರ್. ಒಂದೇ ಮನೆಯಲ್ಲಿ ಹೋಗಿದೆ ಸರ್ ಅವರು. 3ನೇ ಓನರು. ಹೌದು. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. ಸರ್, ಗಾಡಿ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅವ್ರು ತಗೊಳ್ಳೋರು ಮಾಡ್ಸ್ಕೋಬೇಕು ಸರ್. ತಗೊಳ್ಳೋರು ಮಾಡಿಸ್ಕೋಬೇಕು ಅಂತೀರಾ? ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಏನಿಲ್ಲ ಸರ್, ಏನಿಲ್ಲ. ಸರ್, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಫ್ಟಿನೂ ರನ್ನಿಂಗ್ ಇದೆ. ಹಾಂ ಹಾಂ. ಸರ್, ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ ಫೈನ್ಗಳಿದೆಯಾ? ಏನಿಲ್ಲ ಸರ್, ಏನಿಲ್ಲ. ಓಕೆ. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಇದೆ ಸರ್. ಕ್ಯಾರಿಯರ್ ಬಂಪರ್ ಇದೆ. ಕ್ಯಾರಿಯರ್ ಹಾಕ್ಸಿದ್ದೀರಾ, ಬಂಪರ್ ಹಾಕ್ಸಿದ್ದೀರಾ, ಸೀಟ್ ಕವರು? ಸೀಟ್ ಕವರು ಇಲ್ಲ ಸರ್. ಕಂಪ್ನಿದು ಹೆಂಗಿದೆ ಹಂಗೆ ಇದೆ. ಹಂಗೆ ಇದೆ. ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಇದೆಯಾ? ಹಾಂ, ಟೇಪ್ ಇದೆ ಸರ್ ಒಳಗಡೆ. ಹಾಂ, ಅದು ಕಂಪ್ನಿ ಬಂದಿರೋದೇ, ನೀವು ಸಪ್ರೇಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಸಿರೋದಾ ಸರ್? ಎಕ್ಸ್ಟ್ರಾ ಹಾಕ್ಸಿದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬಂದಿರೋದು ಅದು. ಹೌದು. ಓಕೆ. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ 2 ಹೊಸದಿದೆ ಸರ್. 2 25% ಇದಾವೆ ಸರ್. 2 ಟೈರು ಹೊಸದಿದೆ, 2 25% ಮಾತ್ರ ಇದೆ. ಹೌದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗಿರೋದು, ಟಚ್ ಆಗಿರೋದು ಈ ಥರ ಏನಾದ್ರು ಇದೆಯಾ ಸರ್? ಏನಿಲ್ಲ ಸರ್, ಏನಿಲ್ಲ. ಓಕೆ. ಗಾಡಿಗೆ ಮ್ಯಾಗ್ ವೀಲ್ ಇದೆಯಾ ಸರ್? ಇಲ್ಲ ಸರ್, ಇದೆ. ನಾರ್ಮಲ್ ಡಿಸ್ಕ್ ವೀಲ್. ಹಾಂ, ಹೌದು, ನಾರ್ಮಲ್. ಸರ್, ಇದು ಪೆಟ್ರೋಲ್ ಜೊತೆ CNG LPG ಏನಾದರೂ ಇದೆಯಾ? ಏನಿಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಇದೆ. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್ ಪೆಟ್ರೋಲಲ್ಲಿ? ಮೈಲೇಜ್ ಒಂದು ಕೊಡುತ್ತೆ ಸರ್. 14 ತನಕ ಕೊಡುತ್ತೆ. 14-15. 14-15 ಕೊಡುತ್ತೆ. ಸರ್, ಇದು ಗಾಡಿ ಸೀಟಿಂಗ್ ಕೆಪಾಸಿಟಿ ಎಷ್ಟು? 7 ಸೀಟರ್ ಸರ್ ಅದು. 7 ಸೀಟರ್. ಹೌದು ಸರ್. ಓಕೆ ಸರ್, ಈ ಗಾಡಿಗೆ ನೀವೇ ಓನರಾ? ಹಾಂ, ಓನರ್ ನಾನಲ್ಲ ಸರ್. ಓನರ್ ಬೇರೆಯವರು. ಅವ್ರು ಹಾಕೊಂಡಿದ್ರು, ಹಾಕಿದ್ದೀನಿ. ಹ್ಞೂ. ಅದರ ಬ್ಯಾಂಕ್ ಲೋನ್ ಇದೆ ಸರ್ ಅದ್ರ ಮೇಲೆ. ಹಾಂ ಹಾಂ ಹಾಂ. ಲೋನ್ ಇದೆಯಾ? 1.5 ಲಕ್ಷ ಲೋನ್ ಇದೆ ಅದಕ್ಕೆ. ಓಕೆ, ನಾನು ಅಮೌಂಟಿನ ವಿಷಯಕ್ಕೆ ಬರ್ತೀನಿ. ಈ ಗಾಡಿ ನೋಡಕ್ಕೆ ಬರಬೇಕು ಅಂದರೆ ಎಲ್ಲಿಗೆ ಬರ್ಬೇಕು ಸರ್ ಲೊಕೇಶನ್ನು? ಇದು ಬಸವನ ಬಾಗೇವಾಡಿ ಬರ್ಬೇಕು ಸರ್. ಬಸವನ ಬಾಗೇವಾಡಿ. ಹೌದು ಸರ್. ಓಕೆ ಸರ್, ಆಯಿತು. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟು ಲೋನ್ ಇದೆ ಅಂತಲೂ ಹೇಳ್ತಾ ಇದ್ರಿ, ಮತ್ತೆ ಯಾವ ಥರ ಅದು ಸರ್? ಈಗ ಸರ್ ನೋಡಿ, ಕ್ಯಾಶ್ ಆದರೆ 3.5 ಲಕ್ಷ. ಕ್ಯಾಶಿಗಾದರೆ ಒಂದೇ ಪೇಮೆಂಟ್ ಕಾರೆ 3,50,000ಕ್ಕೆ ಫೈನಲ್ ಮಾಡಿಬಿಡ್ತೀರಾ? ಫೈನಲ್ ಮಾಡಿಬಿಡ್ತೀವಿ. ಲೋನ್ ಕಂಟಿನ್ಯೂ ಬೇಕಂದ್ರೆ 3,70,000 ಓಕೆ. ಅಕಸ್ಮಾತ್ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಯಾರನ್ನು ತಗೊಳ್ಳೋ ಪಾರ್ಟಿ ಪರ್ ಇ ಎಮ್ ಐ ಎಷ್ಟು ಬರ್ತಿದೆ ಸರ್ ಈಗ ಲೋನ್ ನಿಮಗೆ? ಸರ್ 11,000 ಇದೆ EMI. 11,000 ಚಿಲ್ಲರೆ EMI ಬರ್ತಿದೆಯಾ ತಿಂಗಳ? EMI ಸರ್ ಅವರು ಬ್ಯಾಂಕಿನವ್ರು ಹೇಳಿದ್ರು ಸರ್ 1,35,000 ಕಟ್ಟಿದ್ರೆ ಈಗ ಫೈನಲ್ ಆಗತ್ತಂತ ಹೇಳಿದ್ರು. ಹಾಂ ಹಾಂ ಹಾಂ. ಇನ್ನೆಷ್ಟು ತಿಂಗಳು EMI ಇದೆ ಸರ್ ಅದು? ಹಾಂ ಸರ್. ಇನ್ನೆಷ್ಟು ತಿಂಗಳು EMI ಇನ್ನೆಷ್ಟು ತಿಂಗಳಿದೆ? EMI ನೋಡಿ ಸರ್, 1,35,000 ಅಂದ್ರೆ ಇನ್ನು ಎಷ್ಟಿದೆ? ಅಲ್ಲಿಗೆ ಒಂದು 11 ತಿಂಗಳು ಬರ್ಬೋದು ಅಂದಾಜು. ಹಾಂ, ಇನ್ನೊಂದು 12 ತಿಂಗಳು, ಇನ್ನೊಂದು ವರ್ಷ ಬರ್ಬೋದು ಸರ್. ಇನ್ನೊಂದು ವರ್ಷ. ಹ್ಞೂ 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 ಹ್ಞೂ. ಓಕೆ. ಒಂದೇ ಪೇಮೆಂಟ್ ಕೊಟ್ಟು ತಗೋತೀನಿ ಅಂತಂದ್ರೆ 3.5 ಲಕ್ಷ. ಹಾಂ, ಒಂದೇ ಪೇಮೆಂಟ್. ಸೊ ಯಾರನ್ನ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ತಿಂಗಳಿಗೆ 11,000 ಚಿಲ್ಲರೆ EMI ಬರ್ತಿದೆ, ಇನ್ನೊಂದು ವರ್ಷ ಲೋನ್ ಇದೆ. ಹಾಂ, ಇನ್ನೊಂದು ವರ್ಷ ಇದೆ ಸರ್. ಅದು ಭಾಳ ಆದರೆ ಒಂದು 10,000 ಜಾಸ್ತಿ ಕೊಟ್ಟು ಇದನ್ನ ಮಾಡ್ಬೇಕು ನೋಡಿ, EMI ಬಿಟ್ಟು ಕೊಡ್ಬೇಕಂದ್ರೆ. ಹೌದಾ? ಹೌದು. ಓಕೆ. ಯಾರನ್ನ EMI ಬೇಡ, ನಾವು ಕ್ಲೋಸ್ ಮಾಡ್ಕೊತೀವಿ ಅಂತಂದ್ರೆ 10,000 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಹೌದು ಸರ್. ಓಕೆ. EMIಗೆ ಹೋಗ್ತೀನಿ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ? ಡೌನ್ ಪೇಮೆಂಟ್ ಸರ್ ಅದನ್ನು ಎಷ್ಟಿರುತ್ತೆ ಗಾಡಿ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಇದು ಲೋನ್ ಎಷ್ಟಿರುತ್ತೆ ಅಷ್ಟು ಇದನ್ನ ಮಾಡಿ ಎಷ್ಟು ಉಳಿತೆ ಅಷ್ಟು ಕೊಡೋದಾಗುತ್ತೆ ಸರ್ ಅದು. ಅದು ನೀವು ಕಸ್ಟಮರ್ ಮತ್ತೆ ಕೂತ್ಕೊಂಡು ನೀಟಾಗಿ ಮಾತಾಡಿ ಇದು ಮಾಡ್ಕೊಳ್ಳಿ ಸರ್ ಅದನ್ನ.
ಹೌದು ಸರ್ ಅದನ್ನೆಲ್ಲ ಸ್ಟೇಟ್ಮೆಂಟ್ ತೆಗಿಸ್ಬೇಕು ಸರ್ ಬ್ಯಾಂಕಿಂದ ಅವ್ರಿಗೆ ಅವ್ರ ಮುಂದ್ಗಡೆ ತೆಗಿಸ್ಬೇಕಲ್ಲ ಅದನ್ನು. ಆ ಥರ ತಗೊಂಡು ನೀಟಾಗಿ ಕುತ್ಕೊಂಡು ವ್ಯವಹಾರ ಮಾಡಿ ಮಾತಾಡ್ಕೊಂಡು ಇದು ಮಾಡ್ಕೊಳ್ಳಿ ಸರ್. ಕ್ಲಿಯರ್ ಒಂದೇ ಸಾರಿ ಕೊಟ್ಟು ತಗೊಳ್ಳೋದಾದ್ರೂ ತಗೊಳ್ಳಿ, ಅಥವಾ EMIಗೆ ಹೋಯ್ತೀನಿ ಅಂತ ಆದರೂ ಅದಕ್ಕಾದ್ರೂ ಹೋಗಲಿ. ಸರ್ ಒಂದೇ ಸಾರಿ ಕೊಟ್ಟು ತೊಗೊಂಡ್ರೆ ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಅದನ್ನ, ಬ್ಯಾಂಕಿಂದ ಕ್ಲಿಯರ್ ಮಾಡಿ ಅವ್ರಿಗೆ ಗಾಡಿ ಹೆಸರಲ್ಲೇ ಮಾಡಿಬಿಡ್ತೀವಿ. ಓಕೆ, ಒಂದೇ ಪೇಮೆಂಟ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀರಾ? ಒಂದೇ ಸಾರಿ ಕೊಟ್ಟು ತಗೊಳ್ಳೋರಿಗೆ ಬೆಸ್ಟ್ ಆಪ್ಷನ್. ಹಾಂ ಇಲ್ಲ ಹಂಗಂದ್ರೆ ಹಂಗೆ ಮಾಡ್ತೀವಿ. ಹ್ಞೂ ಇಲ್ಲ ನಮಗೆ ಇನ್ಸ್ಟಾಲ್ಮೆಂಟ್ ಬಿಟ್ಟು ಕೊಡಿ ಅಂದರೆ ಗಾಡಿ ವ್ಯಾಲ್ಯೂಯೇಷನ್ ನಾವು ರೇಟ್ ಹೇಳ್ತಾ ಇದೀವಲ್ಲ ಇವಾಗ, ಹ್ಞೂ 3 ಲಕ್ಷ ನಮಗೆ ಲೋನ್ ಬಿಟ್ಟು ಕೊಡಿ ಅಂದರೆ 3,60,000 3,60,000 ಒಳಗಡೆ ಬ್ಯಾಂಕಿನಲ್ಲಿ ಎಷ್ಟು ಇರುತ್ತೆ ಅಷ್ಟು ಕಟ್ ಮಾಡಿ ನಮ್ಗೆ ದುಡ್ಡು ಕೊಡಬೇಕು, ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಲೋನ್. ಓಕೆ, CC ಎಲ್ಲ ಎತ್ಕೊಡ್ಬೇಕಾಗುತ್ತೆ ನೀವು ಅಕಸ್ಮಾತ್ ಬೇರೆ ಜಿಲ್ಲೆಗೆ ಯಾರು ತೊಗೊಂಡೋಗೋರಿದ್ರೆ? ಹಾಂ CC ಕೊಡ್ತೀವಿ ಸರ್. ಸರಿ ಸರ್, ಆಯಿತು. ಓಕೆ, ನೋಡೋಣ ಲೋನ್ ವಿಡಿಯೋ. ಲೋನ್ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಬರುತ್ತೆ ಸರ್. ಸರಿ ಸರ್, ಆಯ್ತು, ಹಂಗೆ ಮಾಡೋಣ ತಗೊಳ್ಳಿ. ಯಾರನ್ನ ಕಸ್ಟಮರ್ ಬಂದರೆ ನೋಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಕಡಿಮೆ ಮಾಡಿಕೊಡಿ ಸರ್. ಚಾನಲ್ ಕಡೆಯಿಂದ ಯಾರನ್ನ ಬಂದರೆ ಸ್ವಲ್ಪ ನೆಗೆಷಿಯಬಲ್ ಮಾಡಿಕೊಡಿ. ಮಾಡ್ತೀವಿ ಸರ್ ಮಾಡ್ತೀವಿ. ಸರಿ ಸರ್, ಆಯಿತು. ವಿಡಿಯೋ ಮುಗೀತು. ನಿಮ್ಮದು ಸಂಜೆ 5 ಗಂಟೆಗೆ ಗಾಡಿ ವಿಡಿಯೋ ಬರುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.